ಇದು ಮಾಂಸ ಪ್ರಿಯರು ಅಥವಾ ನಾನ್ ವೆಜ್ ಪ್ರಿಯರು ನೋಡಲೇಬೇಕಾದಂತಹ ಸುದ್ದಿ. ಚಿಕನ್ ಕಬಾಬ್ ಪ್ರಿಯರಂತೂ ಮಿಸ್ ಮಾಡದೆ ಈ ಸುದ್ದಿಯನ್ನು ನೋಡಬೇಕು. ನೀವು ತಿನ್ನುವ ಚಿಕನ್ ಕಬಾಬ್ ಎಷ್ಟು ಸೇಫ್ ಅಂತೇಳಿ, ಆರೋಗ್ಯಕ್ಕೆ ಎಷ್ಟು ಅನುಕೂಲಕರ, ಎಷ್ಟು ಹಾನಿಕರ. ಚಿಕನ್ ಕಬಾಬ್ ಪ್ರಿಯರನ್ನು ಬೆಚ್ಚಿ ಬೀಳಿಸುತ್ತೆ ಆಹಾರ ಇಲಾಖೆಯ ವರದಿ. ಪ್ರತಿಷ್ಠಿತ ಹೋಟೆಲುಗಳಲ್ಲಿ, ಐಷಾರಾಮಿ ಸ್ಟಾರ್ ಹೋಟೆಲುಗಳಲ್ಲಿ ನಾನ್ ವೆಜ್ ತಿನ್ನುವಂಥವರು ಬಾಯಿ ಚಪ್ಪರಿಸಿಕೊಂಡು ಐಷಾರಾಮಿ ಹೋಟೆಲುಗಳು ಅಥವಾ ಸ್ಟಾರ್ ಹೋಟೆಲುಗಳಲ್ಲಿ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಫುಡ್ ಅಂತೇಳಿ ಯಾರೆಲ್ಲ ನಾನ್ ವೆಜ್, ವಿಶೇಷವಾಗಿ ಕಬಾಬ್ ಯಾರೆಲ್ಲ ತಿಂತಾ ಇದ್ದಾರೆ ಅವರು ನೋಡಲೇಬೇಕಾದಂತಹ ಸುದ್ದಿ ಇದು. ಬೆಂಗಳೂರಿನ ಯಾವ ಯಾವ ಹೋಟೆಲ್ಗಳಲ್ಲಿ ಕಬಾಬ್ ಅನ್ಸೇಫ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿದೆ ಎಕ್ಸ್ಕ್ಲೂಸಿವ್ ವರದಿ. ಆರೋಗ್ಯ ಇಲಾಖೆಯವರು ಸಿದ್ಧಪಡಿಸಿರುವಂತಹ ವರದಿ ಇದು. ಆರೋಗ್ಯ ಇಲಾಖೆಯವರು ಈ ಹೋಟೆಲ್ನಲ್ಲಿ ಕಬಾಬ್ ತಿಂದರೆ ಆರೋಗ್ಯ ಹಾಳಾಗತ್ತೆ ಜೋಪಾನ ಅಂತೇಳಿ ಆರೋಗ್ಯ ಇಲಾಖೆಯವರೇ ಹೇಳಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲುಗಳಲ್ಲಿ ಚಿಕನ್ ಕಬಾಬ್ ಡೇಂಜರ್. ಎಂಪೈರ್ ಹೋಟೆಲ್ನ 6 ಬ್ರಾಂಚ್ಗಳಲ್ಲೂ ಕೂಡ ಚಿಕನ್ ಕಬಾಬ್ ತಿನ್ನಲು ಅನ್ಸೇಫ್. ಎಂಪೈರ್ ಹೋಟೆಲ್, ಸ್ಟಾರ್ ಹೋಟೆಲ್, ಐಷಾರಾಮಿ ಹೋಟೆಲ್ ಇದು. ಹೆಬ್ಬಾಳದ ಎಂಪೈರ್ ಹೋಟೆಲ್, ಶಿವಾಜಿನಗರದ ಎಂಪೈರ್ ಹೋಟೆಲ್, ಬೊಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಎಂಪೈರ್ ಹೋಟೆಲ್, ಆನಂದರಾವ್ ಸರ್ಕಲ್ನ ಎಂಪೈರ್ ಹೋಟೆಲ್, ಮಹದೇವಪುರದ ಎಂಪೈರ್ ಹೋಟೆಲ್, ಬಸವನಗುಡಿಯ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್, ಚಿಕನ್ ಕಬಾಬ್ ತಿನ್ನಲು ಯೋಗ್ಯ ಅಲ್ಲ, ತಿನ್ನಬೇಡಿ ಅಂತೇಳಿ ಆರೋಗ್ಯ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಂಪೈರ್ ಹೋಟೆಲ್ನಲ್ಲಿ ಹೋಗಿ ಚಿಕನ್ ಕಬಾಬನ್ನು ಬಾಯಿ ಚಪ್ಪರಿಸಬೇಡಿ, ಆರೋಗ್ಯ ಹಾಳಾಗತ್ತೆ, ನೀವು ಅಂದುಕೊಂಡಂಗಿಲ್ಲ. ಹೋಟೆಲ್ ಹೊರಗಡೆ ನೋಡಲಿಕ್ಕೆ ಜಗಮಗ ಅಂಥೇಳಿ ಅನ್ನಿಸಬಹುದು, ಹೋಟೆಲ್ನ ಫ್ಲೋರುಗಳು ಜಗಮಗ ಅಂಥೇಳಿ ಅನ್ನಿಸಬಹುದು, ಹೋಟೆಲ್ನ ಸಿಬ್ಬಂದಿ ನಿಮ್ಮನ್ನು ಮಹಾರಾಜರ ಥರ ಟ್ರೀಟ್ ಮಾಡಬಹುದು. ಆದರೆ ಹೋಟೆಲ್ನಲ್ಲಿ ಸರ್ವ್ ಮಾಡುವಂತಹ ಚಿಕನ್ ಕಬಾಬ್ ಏನಿದೆ ಅದನ್ನು ತಿಂದರೆ ಆರೋಗ್ಯ ಹಾಳಾಗುತ್ತೆ ಅಂಥೇಳಿ ಆರೋಗ್ಯ ಇಲಾಖೆಯವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯವರೇ ಕೊಟ್ಟಿರುವಂತಹ ಮಾಹಿತಿ. ಎಂಪೈರ್ ಹೋಟೆಲ್ನಲ್ಲಿ ಡೇಂಜರ್. ಎಂಪೈರ್ ಹೋಟೆಲ್ನ ಕಬಾಬ್ನಲ್ಲಿ ಸಿಂಥೆಟಿಕ್ ಕಲರ್ ಮಿಶ್ರಣ. ಆಹಾರ ಇಲಾಖೆಯಿಂದ ಎಂಪೈರ್ ಹೋಟೆಲ್ನ ಕಬಾಬ್ ಟೆಸ್ಟ್ ಮಾಡಿದ್ದಾರೆ. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಚಿಕನ್ ಕಬಾಬನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಎಷ್ಟು ಯೋಗ್ಯ ಇದೆ ಇದು ತಿನ್ನಲಿಕ್ಕೆ ಅಂತೇಳಿ. ಈ ವೇಳೆ ಕಬಾಬ್ ತಯಾರಿಕೆಗೆ ಕೃತಕ ಬಣ್ಣ ಬಳಸಿರುವಂಥದ್ದು ಪತ್ತೆಯಾಗಿದೆ. ಎಂಪೈರ್ ಹೋಟೆಲ್ನ ಕಬಾಬ್ ತಿನ್ನಲು ಯೋಗ್ಯ ಅಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಆ ಲ್ಯಾಬ್ ರಿಪೋರ್ಟ್ನ ಆಧಾರದಲ್ಲಿ ವರದಿಯನ್ನು ಕೊಟ್ಟಿದೆ. ಕಬಾಬ್ ಪ್ರಿಯರಿಗೆ ಆಘಾತವನ್ನು ಕೊಟ್ಟಿದೆ ಆಹಾರ ಇಲಾಖೆ. ಪ್ರತಿಷ್ಠಿತ ಎಂಪೈರ್ ಹೋಟೆಲ್ಗೆ ಆಹಾರ ಇಲಾಖೆ ನೋಟಿಸನ್ನು ಕೊಟ್ಟಿದೆ. 30 ದಿನದ ಒಳಗಡೆ ಉತ್ತರ ನೀಡುವಂತೆ ತಾಕೀತು. ಬಟ್ ಏನು ಮಾಡ್ತಾರೆ ಆರೋಗ್ಯ ಇಲಾಖೆಯವರು? ನೀವು ನೋಡಿದಿರಿ ಅಲ್ಲಿ ಪಕ್ಕದಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು. ಎಂಪೈರ್ ಹೋಟೆಲ್ಗೆ 30 ದಿನಗಳಲ್ಲಿ ಉತ್ತರಿಸಿ ಅಂತೇಳಿ ನೋಟಿಸನ್ನು ಕೊಡಲಾಗಿದೆ. ನಿಮ್ಮ ಹೋಟೆಲ್ಗಳಲ್ಲಿ ಸರ್ವ್ ಮಾಡ್ತಾ ಇರುವಂತಹ ಚಿಕನ್ ಕಬಾಬ್ನಲ್ಲಿ ಸಿಂಥೆಟಿಕ್ ಕಲರ್ ಮಿಶ್ರಣ ಇರೋದರಿಂದಾಗಿ ಅದು ಆರೋಗ್ಯಕ್ಕೆ ಹಾನಿಕಾರ. ಹೀಗಾಗಿ ನಿಮಗೆ ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದೀವಿ, ನೀವು ಉತ್ತರವನ್ನು ಕೊಡಬೇಕು. ಏನು ಉತ್ತರ ಕೊಡ್ತಾರೆ? ಸರಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ದಂಡ ಹಾಕಬೇಕು. ಆ್ಯಕ್ಚುಲಿ ದಂಡ ಹಾಕಬೇಕು ಆರೋಗ್ಯ ಇಲಾಖೆಯವರು, ಇಲ್ಲ ಬೀಗ ಹಾಕಬೇಕು. ಒಂದಿಷ್ಟು ದಿನ ಬೀಗ ಹಾಕಿದ್ರೆ ಮುಂದೆ ಯಾವತ್ತೂ ಕೂಡ ಇಂಥ ಕೆಲಸವನ್ನು ಮಾಡಲ್ಲ. ನೋಟಿಸ್ ಕೊಟ್ಟಾದ ಬಳಿಕ ಆರೋಗ್ಯ ಇಲಾಖೆಯವರೇ ಇಲ್ಲಿ ಚಿಕನ್ ಕಬಾಬ್ ತಿನ್ನಕ್ಕೆ ಹೋದರೆ, ನೋಟಿಸ್ ಕೊಟ್ಟಂಥ ಆರೋಗ್ಯ ಇಲಾಖೆಯವರೇ ಇಲ್ಲಿ ಚಿಕನ್ ಕಬಾಬ್ ತಿನ್ನಕ್ಕೆ ಹೋದರೆ ಈ ನೋಟಿಸಿಗೆ ವ್ಯಾಲ್ಯೂ ಇರಲ್ಲ. ಅವಾಗ ಇದೆಲ್ಲ ಡ್ರಾಮಾ ಆದಂಗೆ ಆಗುತ್ತೆ. 30 ದಿನ
30 ದಿನ ಟೈಮ್ ಕೊಟ್ಟಿದ್ದಾರೆ ಉತ್ತರ ಕೊಡಲಿಕ್ಕೆ. ದಂಡ ಹಾಕಬೇಕಿತ್ತು. ಕಾರಣ ಆರೋಗ್ಯ ಇಲಾಖೆಯವರೇ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿ, ಆ ಟೆಸ್ಟ್ನಲ್ಲಿ, ಆ ಪರೀಕ್ಷೆಯಲ್ಲಿ ಎಂಪೈರ್ ಹೋಟೆಲ್ನಲ್ಲಿ ಸರ್ವ್ ಮಾಡ್ತಿರುವಂತಹ ಕಬಾಬ್ನಲ್ಲಿ ಸಿಂಥೆಟಿಕ್ ಲವಣ ಇದೆ, ಇದು ಆರೋಗ್ಯಕ್ಕೆ ಹಾನಿಕರ, ಇದರಿಂದ ಆರೋಗ್ಯ ಹಾಳಾಗುತ್ತೆ, ಇದು ಗ್ರಾಹಕರಿಗೆ ಮಾಡಲಾಗ್ತಿರುವಂತಹ ದ್ರೋಹ ಅಂತೇಳಿ ಆರೋಗ್ಯ ಇಲಾಖೆಯೇ ತನ್ನ ತೀರ್ಮಾನಕ್ಕೆ ಬಂದಾದ ಬಳಿಕ ಇವರಿಗೆ ನೋಟಿಸ್ ಕೊಡುವಂಥದ್ದು ಏನಿದೆ ನೋಟಿಸು? ಕಬಾಬ್ ಅಲ್ಲಿಂದಲೇ ತಾನೇ ತಗೊಂಡೋಗಿರುವಂಥದ್ದು ಲ್ಯಾಬ್ ಟೆಸ್ಟಿಗೆ, ಪ್ರೂವ್ ಆಗಿದೆಯಲ್ವಾ? ದಂಡ ಹಾಕಬೇಕು. ದಂಡ ಹಾಕಿದ ಮೇಲೆ ಇನ್ನೊಂದು ನೋಟಿಸ್ ಸರ್ವ್ ಮಾಡಿ. ಯಾಕೆ ಬೀಗ ಹಾಕಬಾರ್ದು ಅಂತೇಳಿ ನೋಟಿಸ್ ಸರ್ವ್ ಮಾಡಿ. ಇದು ಏನು ಅಂತ ಹೇಳಿದ್ರೆ ಇದು ನಾಟಕ. ನನ್ನ ಪ್ರಕಾರ ಆರೋಗ್ಯ ಇಲಾಖೆಯವರೇ ನಾಟಕ ಮಾಡ್ತಾ ಇದ್ದಾರೆ. ಇದು ಡ್ರಾಮಾ. ಇದು ಇಲ್ಲ ಏನೋ ವಸೂಲಿ ಕಾರ್ಯಕ್ರಮ ಇಳಿದಿದ್ದಾರೆ ಆರೋಗ್ಯ ಇಲಾಖೆಯವರು, ಆಹಾರ ಇಲಾಖೆಯವರು ಏನೋ ವಸೂಲಿ ಕಾರ್ಯಕ್ರಮಕ್ಕೆ ಇಳಿದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ದಂಡ ಹಾಕಬೇಕು. ಇವೆಲ್ಲ ವಿದೇಶಗಳಲ್ಲಾದರೆ ಇವೆಲ್ಲ ಸಿವಿಯರ್ ಅಫೆನ್ಸ್ಗಳು, ಇವೆಲ್ಲ ಸೀರಿಯಸ್ ಅಫೆನ್ಸು. ಗ್ರಾಹಕರಿಗೆ ವಂಚನೆ. ಗ್ರಾಹಕ ಏನು ಈಗ ಹೋಟೆಲ್ಗೆ ಹೋಗುವಂಥವ್ರು ಅವ್ರಿಗೇನು ಗೊತ್ತಿರುತ್ತಾ? ಅವ್ರು ಹೋಗ್ತಾರೆ, ಜಗಮಗ ಅಂತ ಅನಿಸಿರುತ್ತೆ, ಫ್ಲೋರ್ ನೀಟಾಗಿರುತ್ತೆ, ಹೊಳೆಯುತ್ತೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ, ಬಂದು ಬೆನ್ನು ಬಗ್ಗಿಸಿ ನಮಸ್ಕಾರ ಹೊಡೆದು ಮೆನ್ಯೂ ಕಾರ್ಡ್ ಕೊಟ್ಟು ಈ ಥರ ಎಲ್ಲ ಬಿಲ್ಡಪ್ ಕೊಡುವಂತಹ ಹೋಟೆಲ್ಗಳಲ್ಲಿ ಈ ಥರ ಮಾಡ್ತಾರೆ ಅಂಥೇಳಿ ಯಾವ ಕಸ್ಟಮರ್ ಹೋಗಿ ಅಲ್ಲಿ ತಲೆ ಕೆಡಿಸ್ಕೋತಾರೆ? ಹೋಗ್ತಾರೆ, ಆರ್ಡ್ರ್ ಮಾಡ್ತಾರೆ, ತಿಂತಾರೆ. ಈಗ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಟೆಸ್ಟ್ ಮಾಡಿದ ಮೇಲೆ ಗೊತ್ತಾದ ಮೇಲೆ ಇದು 2 ಅಫೆನ್ಸ್. ಈಗ ಒಂದು, ಹೋಟೆಲ್ಗೆ ಬರುವಂತಹ ಕಸ್ಟಮರ್ನ ಆರೋಗ್ಯದ ಜೊತೆಗೆ ಇವರು ಚಲಾಟ ಆಡಿದ್ದಾರೆ ಹೋಟೆಲ್ನವರು, ಗ್ರಾಹಕರಿಗೆ ಮೋಸ ಮಾಡ್ದಂಗೆ. ಅಲ್ಲೂ ಕೇಸ್ ಹಾಕಬೇಕು ಆಹಾರ ಇಲಾಖೆಯವರು. ಜೊತೆಗೆ ಅಕ್ರಮ ಇದು. ಈಗ ಫಾರ್ ಎಕ್ಸಾಂಪಲ್, ಈಗ ಗೋಬಿ ಮಂಚೂರಿ ಮೇಲೆ ಬಂತು ಆದೇಶ, ಕಲರ್ ಮಿಕ್ಸ್ ಮಾಡಬಾರ್ದು ಅಂಥೇಳಿ ದಾಳಿಯನ್ನು ಮಾಡಿದ್ರು ಕೆಲವು ಕಡೆ ಆರೋಗ್ಯ ಇಲಾಖೆ ಆಹಾರ ಇಲಾಖೆಯವರು ದಾಳಿಯನ್ನು ಮಾಡಿದ್ರು. ಇಲ್ಲೆಲ್ಲ ಆಗಲ್ಲ, ಕಾರಣ ದೊಡ್ಡ ಹೋಟೆಲ್ಗಳಲ್ವಾ. ಮುಂದೊಂದು ದಿನ ಇದೇ ಆಹಾರ ಇಲಾಖೆಯ ಅಧಿಕಾರಿಗಳು ಅದೇ ಎಂಪೈರ್ ಹೋಟೆಲ್ನ 2ನೆಯ ಮಹಡಿಯೋ 3ನೆಯ ಮಹಡಿಯೋ AC ಲಾಂಜ್ನಲ್ಲಿ ಕೂತ್ಕೊಂಡು ಕಬಾಬ್ ತಿನ್ನುವಂತಹ ಟೈಮ್ ಬಂದರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.